ಹಿರಿಯೂರಿನ ಗೋರ್ಲತ್ತು ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಬಸ್ಸು ಬೆಂಕಿಗೆ ಆಹುತಿಯಾಗಿ 11 ಜನರು ಸಜೀವನ ಆಗಿರತಕ್ಕಂಥದ್ದು. ನಾನು ಇವಾಗ ಘಟನಾ ಸ್ಥಳದಲ್ಲಿ ದೃಶ್ಯಗಳು ಗಮನಿಸ್ಬೋದು. ಈ ಒಂದು ಲಾರಿ ಏನಿದೆ ಇದು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳಿದಂಥ ಒಂದು ಲಾರಿ HR38AB 3445 ಅಂದರೆ 45 ಈ ಒಂದು ಬಸ್ಸು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇತ್ತು. ಈ ಒಂದು ಲಾರಿ ಏನಿದೆ ಇದು ರಾಷ್ಟ್ರೀಯದ 48ರಲ್ಲಿ ಡಿವೈಡರ್ನ ದಾಟಿ ಬಂದು ಬೆಂಗಳೂರು ಕಡೆಯಿಂದ ಗೋಕರ್ಣ ಕಡೆಗೆ ತೆರಳುತ್ತಿದ್ದಂತಹ ಒಂದು ಸೀಬರ್ಡ್ಸ್ ಸ್ಲೀಪರ್ ಬಸ್ಗೆ ಡಿಕ್ಕಿಯನ್ನು ಹೊಡೆದ ಪರಿಣಾಮವಾಗಿ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಕ್ಷಣಾರ್ಧದಲ್ಲಿ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಬೆಂಕಿ ಒಂದು ಕೆನ್ನಲಗೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಅಂದರೆ ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಂತೇಳಿ ಇಲ್ಲಿ ಒಂದು ಮೃತದೇಹಗಳು ಕೂಡ ಅಂದರೆ ಪ್ರಯಾಣಿಕರು 29 ಜನ ಪ್ರಯಾಣಿಕರಿದ್ದಂಥ ಒಂದು ಬಸ್ನಲ್ಲಿ 11 ಜನ ಪ್ರಯಾಣಿಕರು ಸಾವನ್ನಪ್ಪಿರ್ತಕ್ಕಂಥದ್ದು, ಅಂದರೆ ಸಜೀವನ ಆಗಿರತಕ್ಕಂಥದ್ದು ಗಮನಿಸ್ಬೋದು. ಯಾವ ರೀತಿಯಾಗಿ ಬಸ್ನಲ್ಲಿದ್ದಂತಹ ಒಂದು ಅವಶೇಷಗಳು ಎಲ್ಲವೂ ಕೂಡ ಪುಡಿಯಾಗುವ ರೀತಿಯಾಗಿ ಎಲ್ಲವೂ ಕೂಡ ಅಂದರೆ ಸುಟ್ಟು ಹೋಗಿರ್ತಕ್ಕಂಥದ್ದು. ಅದರೊಳಗಡೆ ಅಂದರೆ ಮೃತದೇಹಗಳು ಗುರುತು ಸಿಗದ ಹಾಗೆ ಕೂಡ ಆಗಿರ್ತಕ್ಕಂಥ. ಅದರಿಂದ ಈಗ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಪೊಲೀಸರು ಆ ಒಂದು ಅಂದರೆ ಮೃತದೇಹಗಳ ಒಂದು ಇವುಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಬೂದಿಯಾದಂಥ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಅಂದರೆ ಅಷ್ಟು ಒಂದು ವೇಗವಾಗಿ ಬೆಂಕಿ ಹತ್ಕೊಂಡು ಎಲ್ಲವೂ ಕೂಡ ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಈಗಾಗಲೇ 11 ಜನ ಒಂದು ಸಾವನ್ನಪ್ಪಿದರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರು ಒಂದು ಗಾಯಗಳಾಗಿರುವಂಥದ್ದು ಕೂಡ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹಿರಿಯೂರಿನ ಗೋರ್ಲತ್ತು ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಬಸ್ಸು ಬೆಂಕಿಗೆ ಆಹುತಿಯಾಗಿ 11 ಜನರು ಸಜೀವನ ಆಗಿರತಕ್ಕಂಥದ್ದು. ನಾನು ಇವಾಗ ಘಟನಾ ಸ್ಥಳದಲ್ಲಿ ದೃಶ್ಯಗಳು ಗಮನಿಸ್ಬೋದು. ಈ ಒಂದು ಲಾರಿ ಏನಿದೆ ಇದು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳಿದಂಥ ಒಂದು ಲಾರಿ HR38AB 3445 ಅಂದರೆ 45 ಈ ಒಂದು ಬಸ್ಸು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇತ್ತು. ಈ ಒಂದು ಲಾರಿ ಏನಿದೆ ಇದು ರಾಷ್ಟ್ರೀಯದ 48ರಲ್ಲಿ ಡಿವೈಡರ್ನ ದಾಟಿ ಬಂದು ಬೆಂಗಳೂರು ಕಡೆಯಿಂದ ಗೋಕರ್ಣ ಕಡೆಗೆ ತೆರಳುತ್ತಿದ್ದಂತಹ ಒಂದು ಸೀಬರ್ಡ್ಸ್ ಸ್ಲೀಪರ್ ಬಸ್ಗೆ ಡಿಕ್ಕಿಯನ್ನು ಹೊಡೆದ ಪರಿಣಾಮವಾಗಿ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಕ್ಷಣಾರ್ಧದಲ್ಲಿ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಬೆಂಕಿ ಒಂದು ಕೆನ್ನಲಗೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಅಂದರೆ ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಂತೇಳಿ ಇಲ್ಲಿ ಒಂದು ಮೃತದೇಹಗಳು ಕೂಡ ಅಂದರೆ ಪ್ರಯಾಣಿಕರು 29 ಜನ ಪ್ರಯಾಣಿಕರಿದ್ದಂಥ ಒಂದು ಬಸ್ನಲ್ಲಿ 11 ಜನ ಪ್ರಯಾಣಿಕರು ಸಾವನ್ನಪ್ಪಿರ್ತಕ್ಕಂಥದ್ದು, ಅಂದರೆ ಸಜೀವನ ಆಗಿರತಕ್ಕಂಥದ್ದು ಗಮನಿಸ್ಬೋದು. ಯಾವ ರೀತಿಯಾಗಿ ಬಸ್ನಲ್ಲಿದ್ದಂತಹ ಒಂದು ಅವಶೇಷಗಳು ಎಲ್ಲವೂ ಕೂಡ ಪುಡಿಯಾಗುವ ರೀತಿಯಾಗಿ ಎಲ್ಲವೂ ಕೂಡ ಅಂದರೆ ಸುಟ್ಟು ಹೋಗಿರ್ತಕ್ಕಂಥದ್ದು. ಅದರೊಳಗಡೆ ಅಂದರೆ ಮೃತದೇಹಗಳು ಗುರುತು ಸಿಗದ ಹಾಗೆ ಕೂಡ ಆಗಿರ್ತಕ್ಕಂಥ. ಅದರಿಂದ ಈಗ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಪೊಲೀಸರು ಆ ಒಂದು ಅಂದರೆ ಮೃತದೇಹಗಳ ಒಂದು ಇವುಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಬೂದಿಯಾದಂಥ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಅಂದರೆ ಅಷ್ಟು ಒಂದು ವೇಗವಾಗಿ ಬೆಂಕಿ ಹತ್ಕೊಂಡು ಎಲ್ಲವೂ ಕೂಡ ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಈಗಾಗಲೇ 11 ಜನ ಒಂದು ಸಾವನ್ನಪ್ಪಿದರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರು ಒಂದು ಗಾಯಗಳಾಗಿರುವಂಥದ್ದು ಕೂಡ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹಿರಿಯೂರಿನ ಗೋರ್ಲತ್ತು ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಬಸ್ಸು ಬೆಂಕಿಗೆ ಆಹುತಿಯಾಗಿ 11 ಜನರು ಸಜೀವನ ಆಗಿರತಕ್ಕಂಥದ್ದು. ನಾನು ಇವಾಗ ಘಟನಾ ಸ್ಥಳದಲ್ಲಿ ದೃಶ್ಯಗಳು ಗಮನಿಸ್ಬೋದು. ಈ ಒಂದು ಲಾರಿ ಏನಿದೆ ಇದು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳಿದಂಥ ಒಂದು ಲಾರಿ HR38AB 3445 ಅಂದರೆ 45 ಈ ಒಂದು ಬಸ್ಸು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇತ್ತು. ಈ ಒಂದು ಲಾರಿ ಏನಿದೆ ಇದು ರಾಷ್ಟ್ರೀಯದ 48ರಲ್ಲಿ ಡಿವೈಡರ್ನ ದಾಟಿ ಬಂದು ಬೆಂಗಳೂರು ಕಡೆಯಿಂದ ಗೋಕರ್ಣ ಕಡೆಗೆ ತೆರಳುತ್ತಿದ್ದಂತಹ ಒಂದು ಸೀಬರ್ಡ್ಸ್ ಸ್ಲೀಪರ್ ಬಸ್ಗೆ ಡಿಕ್ಕಿಯನ್ನು ಹೊಡೆದ ಪರಿಣಾಮವಾಗಿ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಕ್ಷಣಾರ್ಧದಲ್ಲಿ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಬೆಂಕಿ ಒಂದು ಕೆನ್ನಲಗೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಅಂದರೆ ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಂತೇಳಿ ಇಲ್ಲಿ ಒಂದು ಮೃತದೇಹಗಳು ಕೂಡ ಅಂದರೆ ಪ್ರಯಾಣಿಕರು 29 ಜನ ಪ್ರಯಾಣಿಕರಿದ್ದಂಥ ಒಂದು ಬಸ್ನಲ್ಲಿ 11 ಜನ ಪ್ರಯಾಣಿಕರು ಸಾವನ್ನಪ್ಪಿರ್ತಕ್ಕಂಥದ್ದು, ಅಂದರೆ ಸಜೀವನ ಆಗಿರತಕ್ಕಂಥದ್ದು ಗಮನಿಸ್ಬೋದು. ಯಾವ ರೀತಿಯಾಗಿ ಬಸ್ನಲ್ಲಿದ್ದಂತಹ ಒಂದು ಅವಶೇಷಗಳು ಎಲ್ಲವೂ ಕೂಡ ಪುಡಿಯಾಗುವ ರೀತಿಯಾಗಿ ಎಲ್ಲವೂ ಕೂಡ ಅಂದರೆ ಸುಟ್ಟು ಹೋಗಿರ್ತಕ್ಕಂಥದ್ದು. ಅದರೊಳಗಡೆ ಅಂದರೆ ಮೃತದೇಹಗಳು ಗುರುತು ಸಿಗದ ಹಾಗೆ ಕೂಡ ಆಗಿರ್ತಕ್ಕಂಥ. ಅದರಿಂದ ಈಗ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಪೊಲೀಸರು ಆ ಒಂದು ಅಂದರೆ ಮೃತದೇಹಗಳ ಒಂದು ಇವುಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಬೂದಿಯಾದಂಥ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಅಂದರೆ ಅಷ್ಟು ಒಂದು ವೇಗವಾಗಿ ಬೆಂಕಿ ಹತ್ಕೊಂಡು ಎಲ್ಲವೂ ಕೂಡ ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಈಗಾಗಲೇ 11 ಜನ ಒಂದು ಸಾವನ್ನಪ್ಪಿದರೆ ಸುಮಾರು ಒಂದು
20ಕ್ಕೂ ಹೆಚ್ಚು ಜನರು ಒಂದು ಗಾಯಗಳಾಗಿರುವಂಥದ್ದು ಕೂಡ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹಿರಿಯೂರಿನ ಗೋರ್ಲತ್ತು ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಬಸ್ಸು ಬೆಂಕಿಗಾಹುತಿಯಾಗಿ 11 ಜನರು ಸಜೀವನ ಆಗಿರತಕ್ಕಂಥದ್ದು. ನಾನು ಇವಾಗ ಘಟನಾ ಸ್ಥಳದಲ್ಲಿ ದೃಶ್ಯಗಳು ಗಮನಿಸ್ಬೋದು. ಈ ಒಂದು ಲಾರಿ ಏನಿದೆ ಇದು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳಿದಂಥ ಒಂದು ಲಾರಿ HR38AB 3445 ಅಂದರೆ 45 ಈ ಒಂದು ಬಸ್ಸು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇತ್ತು. ಈ ಒಂದು ಲಾರಿ ಏನಿದೆ ಇದು ರಾಷ್ಟ್ರೀಯದ 48ರಲ್ಲಿ ಡಿವೈಡರ್ನ ದಾಟಿ ಬಂದು ಬೆಂಗಳೂರು ಕಡೆಯಿಂದ ಗೋಕರ್ಣ ಕಡೆಗೆ ತೆರಳುತ್ತಿದ್ದಂತಹ ಒಂದು ಸೀಬರ್ಡ್ಸ್ ಸ್ಲೀಪರ್ ಬಸ್ಗೆ ಡಿಕ್ಕಿಯನ್ನು ಹೊಡೆದ ಪರಿಣಾಮವಾಗಿ ಆ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಕ್ಷಣಾರ್ಧದಲ್ಲಿ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಬೆಂಕಿ ಒಂದು ಕೆನ್ನಲಗೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಅಂದರೆ ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಂತೇಳಿ ಇಲ್ಲಿ ಒಂದು ಮೃತದೇಹಗಳು ಕೂಡ, ಅಂದರೆ ಪ್ರಯಾಣಿಕರು 29 ಜನ ಪ್ರಯಾಣಿಕರದಂಥ ಒಂದು ಬಸ್ನಲ್ಲಿ 11 ಜನ ಪ್ರಯಾಣಿಕರು ಸಾವನ್ನಪ್ಪಿರ್ತಕ್ಕಂಥದ್ದು, ಅಂದರೆ ಸಜೀವನ ಆಗಿರತಕ್ಕಂಥದ್ದು ಗಮನಿಸ್ಬೋದು. ಯಾವ ರೀತಿಯಾಗಿ ಬಸ್ನಲ್ಲಿದ್ದಂತಹ ಒಂದು ಅವಶೇಷಗಳು ಎಲ್ಲವೂ ಕೂಡ ಪುಡಿಯಾಗುವ ರೀತಿಯಾಗಿ ಎಲ್ಲವೂ ಕೂಡ ಅಂದರೆ ಸುಟ್ಟು ಹೋಗಿರ್ತಕ್ಕಂಥದ್ದು. ಅದರೊಳಗಡೆ ಅಂದರೆ ಮೃತದೇಹಗಳು ಗುರುತು ಸಿಗದ ಹಾಗೆ ಕೂಡ ಆಗಿರ್ತಕ್ಕಂಥ. ಅದರಿಂದ ಈಗ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಪೊಲೀಸರು ಆ ಒಂದು ಅಂದರೆ ಮೃತದೇಹಗಳ ಒಂದು ಇವುಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಬೂದಿಯಾದಂಥ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಅಂದರೆ ಅಷ್ಟು ಒಂದು ವೇಗವಾಗಿ ಬೆಂಕಿ ಹತ್ಕೊಂಡು ಎಲ್ಲವೂ ಕೂಡ ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಈಗಾಗಲೇ 11 ಜನ ಒಂದು ಸಾವನ್ನಪ್ಪಿದರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರು ಒಂದು ಗಾಯಗಳಾಗಿರುವಂಥದ್ದು ಕೂಡ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹಿರಿಯೂರಿನ ಗೋರ್ಲತ್ತು ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಬಸ್ಸು ಬೆಂಕಿಗಾಹುತಿಯಾಗಿ 11 ಜನರು ಸಜೀವನ ಆಗಿರತಕ್ಕಂಥದ್ದು. ನಾನು ಇವಾಗ ಘಟನಾ ಸ್ಥಳದಲ್ಲಿ ದೃಶ್ಯಗಳು ಗಮನಿಸ್ಬೋದು. ಈ ಒಂದು ಲಾರಿ ಏನಿದೆ ಇದು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳಿದಂಥ ಒಂದು ಲಾರಿ HR38AB 3445 ಅಂದರೆ 45 ಈ ಒಂದು ಬಸ್ಸು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇತ್ತು. ಈ ಒಂದು ಲಾರಿ ಏನಿದೆ ಇದು ರಾಷ್ಟ್ರೀಯದ 48ರಲ್ಲಿ ಡಿವೈಡರ್ನ ದಾಟಿ ಬಂದು ಬೆಂಗಳೂರು ಕಡೆಯಿಂದ ಗೋಕರ್ಣ ಕಡೆಗೆ ತೆರಳುತ್ತಿದ್ದಂತಹ ಒಂದು ಸೀಬರ್ಡ್ಸ್ ಸ್ಲೀಪರ್ ಬಸ್ಗೆ ಡಿಕ್ಕಿಯನ್ನು ಹೊಡೆದ ಪರಿಣಾಮವಾಗಿ ಆ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಕ್ಷಣಾರ್ಧದಲ್ಲಿ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಬೆಂಕಿ ಒಂದು ಕೆನ್ನಲಗೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಅಂದರೆ ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಂತೇಳಿ ಇಲ್ಲಿ ಒಂದು ಮೃತದೇಹಗಳು ಕೂಡ, ಅಂದರೆ ಪ್ರಯಾಣಿಕರು 29 ಜನ ಪ್ರಯಾಣಿಕರದಂಥ ಒಂದು ಬಸ್ನಲ್ಲಿ 11 ಜನ ಪ್ರಯಾಣಿಕರು ಸಾವನ್ನಪ್ಪಿರ್ತಕ್ಕಂಥದ್ದು, ಅಂದರೆ ಸಜೀವನ ಆಗಿರತಕ್ಕಂಥದ್ದು ಗಮನಿಸ್ಬೋದು. ಯಾವ ರೀತಿಯಾಗಿ ಬಸ್ನಲ್ಲಿದ್ದಂತಹ ಒಂದು ಅವಶೇಷಗಳು ಎಲ್ಲವೂ ಕೂಡ ಪುಡಿಯಾಗುವ ರೀತಿಯಾಗಿ ಎಲ್ಲವೂ ಕೂಡ ಅಂದರೆ ಸುಟ್ಟು ಹೋಗಿರ್ತಕ್ಕಂಥದ್ದು. ಅದರೊಳಗಡೆ ಅಂದರೆ ಮೃತದೇಹಗಳು ಗುರುತು ಸಿಗದ ಹಾಗೆ ಕೂಡ ಆಗಿರ್ತಕ್ಕಂಥ. ಅದರಿಂದ ಈಗ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಪೊಲೀಸರು ಆ ಒಂದು ಅಂದರೆ ಮೃತದೇಹಗಳ ಒಂದು ಇವುಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಬೂದಿಯಾದಂಥ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಅಂದರೆ ಅಷ್ಟು ಒಂದು ವೇಗವಾಗಿ ಬೆಂಕಿ ಹತ್ಕೊಂಡು ಎಲ್ಲವೂ ಕೂಡ ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಈಗಾಗಲೇ 11 ಜನ ಒಂದು ಸಾವನ್ನಪ್ಪಿದರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರು ಒಂದು ಗಾಯಗಳಾಗಿರುವಂಥದ್ದು ಕೂಡ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹಿರಿಯೂರಿನ ಗೋರ್ಲತ್ತು ಬಳಿ ನಡೆದಂಥ ಭೀಕರ ಅಪಘಾತದಲ್ಲಿ ಬಸ್ಸು ಬೆಂಕಿಗಾಹುತಿಯಾಗಿ 11 ಜನರು ಸಜೀವನ ಆಗಿರತಕ್ಕಂಥದ್ದು. ನಾನು ಇವಾಗ ಘಟನಾ ಸ್ಥಳದಲ್ಲಿ ದೃಶ್ಯಗಳು ಗಮನಿಸ್ಬೋದು. ಈ ಒಂದು ಲಾರಿ ಏನಿದೆ ಇದು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳಿದಂಥ ಒಂದು ಲಾರಿ HR38AB 3445 ಅಂದರೆ 45 ಈ ಒಂದು ಬಸ್ಸು ಹಿರಿಯೂರು ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇತ್ತು. ಈ ಒಂದು ಲಾರಿ ಏನಿದೆ ಇದು ರಾಷ್ಟ್ರೀಯದ 48ರಲ್ಲಿ ಡಿವೈಡರ್ನ ದಾಟಿ ಬಂದು ಬೆಂಗಳೂರು ಕಡೆಯಿಂದ ಗೋಕರ್ಣ ಕಡೆಗೆ ತೆರಳುತ್ತಿದ್ದಂತಹ ಒಂದು ಸೀಬರ್ಡ್ಸ್ ಸ್ಲೀಪರ್ ಬಸ್ಗೆ ಡಿಕ್ಕಿಯನ್ನು ಹೊಡೆದ ಪರಿಣಾಮವಾಗಿ ಆ ಬಸ್ನ ಒಂದು ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಕ್ಷಣಾರ್ಧದಲ್ಲಿ ಬೆಂಕಿ ಹತ್ಕೊಂಡಿರ್ತಕ್ಕಂಥದ್ದು. ಬೆಂಕಿ ಒಂದು ಕೆನ್ನಲಗೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ಅಂದರೆ ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಂತೇಳಿ ಇಲ್ಲಿ ಒಂದು ಮೃತದೇಹಗಳು ಕೂಡ, ಅಂದರೆ ಪ್ರಯಾಣಿಕರು 29 ಜನ ಪ್ರಯಾಣಿಕರದಂಥ ಒಂದು ಬಸ್ನಲ್ಲಿ 11 ಜನ ಪ್ರಯಾಣಿಕರು ಸಾವನ್ನಪ್ಪಿರ್ತಕ್ಕಂಥದ್ದು, ಅಂದರೆ ಸಜೀವನ ಆಗಿರತಕ್ಕಂಥದ್ದು ಗಮನಿಸ್ಬೋದು. ಯಾವ ರೀತಿಯಾಗಿ ಬಸ್ನಲ್ಲಿದ್ದಂತಹ ಒಂದು ಅವಶೇಷಗಳು ಎಲ್ಲವೂ ಕೂಡ
ಪುಡಿ ಪುಡಿಯಾಗುವ ರೀತಿಯಾಗಿ ಎಲ್ಲವೂ ಕೂಡ ಅಂದರೆ ಸುಟ್ಟು ಹೋಗಿರ್ತಕ್ಕಂಥದ್ದು. ಅದರೊಳಗಡೆ ಅಂದರೆ ಮೃತದೇಹಗಳು ಗುರುತು ಸಿಗದ ಹಾಗೆ ಕೂಡ ಆಗಿರ್ತಕ್ಕಂಥ. ಅದರಿಂದ ಈಗ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಪೊಲೀಸರು ಆ ಒಂದು ಅಂದರೆ ಮೃತದೇಹಗಳ ಒಂದು ಇವುಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಬೂದಿಯಾದಂಥ ಒಂದು ಸ್ಥಿತಿಯಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಅಂದರೆ ಅಷ್ಟು ಒಂದು ವೇಗವಾಗಿ ಬೆಂಕಿ ಹತ್ಕೊಂಡು ಎಲ್ಲವೂ ಕೂಡ ಬಸ್ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಈಗಾಗಲೇ 11 ಜನ ಒಂದು ಸಾವನ್ನಪ್ಪಿದರೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನರು ಒಂದು ಗಾಯಗಳಾಗಿರುವಂಥದ್ದು ಕೂಡ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.